ಅಮ್ಮ ಗುಂಡಮ್ಮ, ಇಲ್ಲಿರೋರು ನಮ್ಮ ಅಜ್ಜಿ ಆಂಡಲಮ್ಮ. ಮೊಟ್ಟೆ ತಿಂದ್ಬಿಟ್ಟು ಮತ್ತೆ ಮಟನ್ ಕಾಯ್ತಾವ್ರು. ಕನ್ನಡ ಮಾತಾಡ್ತೀನಿ, ತಮಿಳ್, ಇಂಗ್ಲಿಷ್, ಕನ್ನಡ ಎಲ್ಲ ಮಾತಾಡ್ತೀನಿ. ಅದಕ್ಕೆ ನನಗೆಲ್ಲರೂ ಕನ್ಫ್ಯೂಸ್ ಆಗ್ಬಿಟ್ಟು ಯಾವುದು ಕರೆಕ್ಟಾಗಿ ಬರಲ್ಲ. ಇವ್ರು ನೋಡಿದ್ರೆ ಯಾವುದೋ ಕರೆಕ್ಟಾಗಿ ಮಾತಾಡು ಅಂತ. ಹಾಯ್ ಫ್ಯಾಮ್, ವೆಲ್ಕಮ್ ಟು ಯೂಟ್ಯೂಬ್ ವ್ಲಾಗ್. ಇವತ್ತು ಏನು ಅಂದರೆ ವ್ಲಾಗ್ ಬಂದುಬಿಟ್ಟು ಯುಗಾದಿ ಆಗಿ ನೆಕ್ಸ್ಟ್ ದಿನ ಇರುತ್ತಲ್ವ, ಅದನ್ನು ನಾವು ಹೊಸ್ತಡ್ಕು ಡೇ ಅಂತಂದ್ಬಿಟ್ಟು ಅಂತೀವಿ. ಸೊ ಆ ದಿನದ ವ್ಲಾಗ್ ನೀವು ನೋಡ್ತೀವಿ. ಇವತ್ತು ಏನೇನು ಮಾಡ್ತೀವಿ, ಏನೇನು ಮಾಡಲ್ಲ ಅಂತ ಅಂದ್ಬಿಟ್ಟು ಎಲ್ಲ ವ್ಲಾಗಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಬನ್ನಿ, ಇವಾಗ ನಮ್ಮ ಮನೆಯವರೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಎಲ್ಲ ಒಂದೊಂದು ಕೆಲಸ ಮಾಡ್ತಾವ್ರೆ. ಇದು ನಮ್ಮ ತಂಗಿ ಬಂದ್ಬಿಟ್ಟು ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ ಮಟನ್ ಮಾಡೋದಕ್ಕೋಸ್ಕರ. ಇವರು ನಮ್ಮ ಅಮ್ಮ ಗುಂಡಮ್ಮ, ಇಲ್ಲಿರೋರು ನಮ್ಮ ಅಜ್ಜಿ ಆಂಡಲಮ್ಮ, ಇಲ್ಲಿರೋರು ನಮ್ಮ ಮಾವ. ಈಗ ಬರ್ತಾ ಇರೋನ್ ಬಂದ್ಬಿಟ್ಟು ನನ್ನ ಮಗ. ನಿನ್ನ ಹೆಸರೇನು? ಟೆಡ್ಡಿ ಅಂತ ಅಂದ್ಬಿಟ್ಟು ಇವನ ಹೆಸರು. ಎಲ್ಲರೂ ಒಂದೊಂದು ಕೆಲಸ ಮಾಡ್ತಾ ಇದ್ರೆ ಇವನು ಮಾತ್ರ ಅದನ್ನ ಕೆಡ್ಸ್ಕೊಂಡು ಓಡಾಡ್ತಾ ಇರ್ತಾನಷ್ಟೇ. ಎಸ್, ನೋಡಿ, ಇದು ಮಟನ್ ತಗೊಬಂದಿದ್ದಾರೆ. ಪ್ಲಸ್ ಇದು ಏನೋ ಗೊತ್ತಿಲ್ಲ, ಇನ್ನು ನಾನು ಕೇಳಿಬಿಟ್ಟು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಇದೇನೋ ಗೊತ್ತಿಲ್ಲ. ಇದು ಬಂದು ಮಟನ್ನು. ನಾನು ಇವಾಗ ಹೇಳಿದ್ನಲ್ಲ, ನನ್ನ ಮಗನಿಗೋಸ್ಕರ ಇದು ಎಗ್ ಬಾಯ್ಲ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಗ್ ಬಾಯ್ಲ್ ಮಾಡ್ತಾ ಇದ್ದೀನಿ. ಅವನು ಟಿಫನ್ ಕೂಡ ಮಾಡಿಲ್ಲ, ಅದಕ್ಕೆ ಎಗ್ ಬಾಯ್ಲ್ ಮಾಡ್ತೀನಿ. ಆಮೇಲೆ ಅವರೆಲ್ಲ ಅಡುಗೆ ಮಾಡ್ತಾರೆ, ಅವರೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ರೆಡಿ ಮಾಡಿದ್ಮೇಲೆ ಅವರೆಲ್ಲ ಅಡುಗೆ ಮಾಡ್ತಾರೆ. ಸೊ ಎಗ್ ಬಾಯ್ಲ್ ಮಾಡಿಬಿಡ್ತೀನಿ ನಾನು. ಅವ್ರು ಅಡುಗೆ ಮಾಡೋಕ್ವರೆಗೂ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಾನು ಬೇಗ ಒಂದು ಒಬ್ಬಟ್ಟು ಹಾಕ್ಕೊಂಡು ತಿಂದ್ಬಿಟ್ಟೆ. ಇವ್ನು ನೋಡಿದ್ರೆ ಇದನ್ನು ತಿನ್ನೋಕ್ಕೂ ಬಿಡ್ತಾ ಇಲ್ಲ, ಬೇಕು ಅಂತ ನನ್ನ ಹಿಂದೆನೇ ಬರ್ತಾನೆ. ಅವ್ರು ಅಡುಗೆ ಮಾಡೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ 1 hour ಆಗುತ್ತೆ. ಅದಕ್ಕೆ ನಾನು ಒಬ್ಬಟ್ಟು ತಿಂದು ಹೊಟ್ಟೆ ತುಂಬಿಸ್ಕೊಬಿಡ್ತೀನಿ. ನಾನು ಆಗಲೇ ತೋರಿಸಿದ್ನಲ್ವಾ, ಮಟನ್ ಪಕ್ಕದಲ್ಲಿ ಇನ್ನೊಂದೇನೋ ಇತ್ತು, ನಂಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ಅದನ್ನೇನೋ ನಮ್ಮಮ್ಮ ಕುಕ್ ಮಾಡ್ತಾ ಇದ್ದಾರೆ. ಅದು ತಿಂದರೆ ಏನು ಯೂಸು ಅಂತ ಕೇಳೋಣ. ಏನು ಯೂಸ್ ಅಮ್ಮ? ಬರುತ್ತೆ ಅದು ತಿಂದರೆ, ಕಾಯಿಲೆ ಅಂಟಲ್ಲ. ಹಾಂ, ಒಳ್ಳೇದು. ಸ್ವಲ್ಪ ಜೋರಾಗಿ ಹೇಳು, ಏನು ಕೇಳಿಸಲ್ಲ. ಇಮ್ಯುನಿಟಿ ಪವರ್ ಅತಿ ಆಗುತ್ತೆ. ಹಾಂ, ಅಷ್ಟೇ, ಇನ್ನೇನಿಲ್ಲ. ವೀಕ್ಲಿ ಒನ್ಸ್ ತಿಂದರೆ ಒಳ್ಳೇದಾ? ವೀಕ್ಲಿ 1 time ಆದರೂ ತಿನ್ಬೇಕು ಹೆಣ್ಮಕ್ಳು. ಏನು ಮಟನ್ ಇದು? ನಾವು ತೆಲುಗಲ್ಲಿ ಗೋಡ್ದೊಮ್ಮೆ ಅಂತೀವಿ. ಅಲ್ಲ, ಕುರಿದ ಮೇಕೆದ? ಇದು ಕುರಿದು. ನಾವು ಮೇಕೆ ತಿನ್ನಲ್ಲ ಅಲ್ವಾ, ಕುರಿದು ಮಾತ್ರ ತಿನ್ನೋದು ನಾವು. ನಮ್ಮ ಮನೆಗೆ ಬರಲ್ಲ ಅಂತಂದು ಹೇಳ್ತಾರೆ, ಅದಕ್ಕೆ ನಾವು ಮೇಕೆ ತಿನ್ನಲ್ಲ, ಕುರಿ ಮಾತ್ರ ತಿನ್ನೋದು. ಅದು 6 months ಒಂದ್ಸೇ ಮಾಡೋದು ನಾವು ಈ ಥರ ಹಬ್ಬದ್ರಲ್ಲಿ ಎಲ್ಲ. ಆಮೇಲೆ ನಾವು ಚಿಕನ್, ಫಿಶ್ ಅಷ್ಟೇ ಮಾಡೋದು. ನಾನು ತಿನ್ನಲ್ಲ ಜಾಸ್ತಿ ಮಟನ್, ಅದಕ್ಕೆ. ಇನ್ನು ಎಗ್ ಬಾಯ್ಲ್ ಮಾಡ್ಕೊಂಡು ಬಂದಿದ್ದೀನಿ, ಇವಾಗ ಅವನಿಗೆ ಕೊಡಬೇಕು. ರೆಡಿ? ಎಲ್ಲ ಕಟ್ ಮಾಡಿದ್ದೀನಿ, ಇವಾಗ ನೋಡಿ ಕೊಟ್ಟರೆ ಹೆಂಗೆ ತಿಂತಾವನೆ ಅಂತ ಅಂದ್ಬಿಟ್ಟು. ರೆಡಿ? ಹಾಯ್, ನೋಡಿ ಎಲ್ಲ ಎಷ್ಟು ಹೆಂಗೆ ಕ್ಲೀನಾಗಿ ತಿನ್ಬಿಟ್ಟ ಅಂತಲೇ. ಮಟನ್ಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಆಲ್ರೆಡಿ ಅದು ರೆಡಿ ಆಗೋಯ್ತು ಅನಿಸುತ್ತೆ. ಇಲ್ಲಿ ನಮ್ಮ ಅಜ್ಜಿ ಪಾತ್ರೆ ತೊಗೊಳ್ತಾ ಇದ್ದಾರೆ. దానికి చెప్తా ఉండేది బాగుండాలని. ಮೊಟ್ಟೆ ತಿಂದ್ಬಿಟ್ಟು ಮತ್ತೆ ಮಟನ್ ಕಾಯ್ತಾವನೆ. ಏನೋ ಅಮ್ಮ ಆಲ್ರೆಡಿ ಹಾಕೊಟ್ಬಿಟ್ಟಿದ್ದಾರೆ. ಟೇಸ್ಟ್ ನೋಡಿ ಅಂತ ಅಂದ್ಬಿಟ್ಟು ಟೇಸ್ಟ್ ನೋಡಿಬಿಟ್ಟು ಹೇಳ್ತೀನಿ. ಅದಕ್ಕೆ ಸ್ವಲ್ಪ ಹಾಕ್ಸ್ಕೊಂಡಿದ್ದೀನಿ, ಫಸ್ಟ್ ಟೈಮ್ ತಿಂತಾ ಇರೋದು ನಾನು, ಅದಕ್ಕೆ. ತಿನ್ನಕ್ಕಾಗಿಲ್ಲ, ತಿಂತಾ ಇದ್ರು ಅದು ಚೆನ್ನಾಗಿದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾ ಇರೋದಲ್ವ, ಅದಕ್ಕೆ ತಿಂತಾ ರೂಢಿ ಆಗ್ಬೋದೇನೋ.
ಬಟ್ ತುಂಬ ಒಳ್ಳೆಯದು ವೆಯ್ಟ್ ಗೇನ್ಗೆ, ಹಿಮೋಗ್ಲೋಬಿನ್ಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದಂತೆ. ಬಟ್ ಸಕ್ಕತ್ತಾಗಿ ಮಾಡಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಖಾಲಿ ಮಾಡಿಬಿಟ್ಟೆ, ತೋರಿಸ್ತೀನಿ. ಬರೀ ಕರಿಬೇವು ಮಾತ್ರ ಇದೆ, ಎಲ್ಲ ಖಾಲಿ ಮಾಡಿಬಿಟ್ಟೆ, ತಿನ್ಬಿಟ್ಟೆ. ಕರಿಬೇವು ಹಾಕಿ ನಮ್ಮ ತಂಗಿ ಕೇಳ್ತಾ ಇದ್ದಾಳೆ ಕರಿಬೇವು ಕೊಡು ಅಂತ ಅಂದ್ಬಿಟ್ಟು. ಕರಿಬೇಲ ಬಂತೇನೆ ಅವಳಿಗೆ ನೋಡಿ ಹೇರ್ಸ್ ಎಷ್ಟಿದೆ. ಈ ಥರ ತಿಂದುನೇ ಹೇರ್ಸ್ ಈ ಥರ ಮಾಡ್ಕೊಂಡಿರೋದು. ಸುರೇಖಾ 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 ನಿನ್ನ ಹೇರ್ ಗ್ರೋತ್ದು ಸೀಕ್ರೆಟ್ ಏನು? ಸಿಕ್ಕಿದ್ದೆಲ್ಲ ತಲೆಗೆ ಹಾಕ್ಬೇಕಾ? ಅಂದರೆ ಮಣ್ಣು ಮಸಿ ಎಲ್ಲ ನೋಡಿ ಎಷ್ಟು ಉದ್ದ ಇದೆ ಅಂದರೆ ಈ ಕೂದಲು ಇಷ್ಟು ಉದ್ದ ಇದೆ. ಒಂದಿನ ನೈಟ್ ಹಿಂಗೆ ಕಟ್ ಮಾಡಿದ್ರೆ ಹೆಂಗಿರುತ್ತೆ ಗೈಸ್? ಕ್ಯಾನ್ಸರ್ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ಬಟ್ ನನಗೆ ಮಾತ್ರ ಸ್ವಲ್ಪನೇ. ನಾನು ಇದ್ದಿದ್ದು ಕಟ್ ಮಾಡ್ಕೊಬಿಟ್ಟೆ. ಬಟ್ ಏನು ಮಾಡೋದು ನೋಡಿ, ಇಷ್ಟೇ ಇರೋದು ನನಗೆ. ಅವಳಿಗೆ ತುಂಬ ಉದ್ದ ಇದೆ, ಏನು ಮಾಡೋಕ್ಕಾಗಲ್ಲ. ಒಂದ್ಸರಿ ಕಟ್ ಮಾಡ್ಕೊಂಡು ಬಂದರೆ ಹೋಯ್ತು ಅಷ್ಟೇ. ಅವಳು ಕಟ್ ಮಾಡ್ಕೊತಾಳಂತೆ, ಬಟ್ ತುಂಬ ಕಟ್ ಮಾಡಲ್ಲ, ಬರೀ ಇಷ್ಟೇ ಕಟ್ ಮಾಡೋದು ಅವಳು. ಹಾಂ ಗೈಸ್, ಮಟನ್ನ ಬೇಯಿಸಿಕ್ಕಿದ್ದಾರೆ. ಆಮೇಲೆ ಅದಕ್ಕೆ ಇಡ್ಲಿ ಇಟ್ಟಿದ್ದಾರೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮಟನ್ ಬೇಯಿಸಿರೋದು ಇಲ್ಲಿ ಇಡ್ಲಿ ಇಟ್ಟಿದ್ದಾರೆ. ಇವಾಗ ಇದು ಗ್ರೇವಿ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಮಸಾಲ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ. ನಮ್ಮ ಅಜ್ಜಿ ಅವಾಗಿಂದ ಪಾತ್ರೆ ತೊಳಿತಾನೆ ಅವರೇ ಅಲ್ಲಿ ಏನು ಇಲ್ಲ ಅಂದ್ರೂ ತೊಳಿಯೋದೇ ನಮ್ಮ ಅಜ್ಜಿ. ಸಾಕು ನಿಲ್ಸು, ಎಷ್ಟು ಅಂತ ತೊಳಿತೀಯ ನೋಡಿ. ಇಲ್ಲೊಂದು ಬಂತು ಇನ್ನೊಂದು. ನಮ್ಮಮ್ಮ ಹಿಂಗ ಮಾಡಿ ಮಾಡಿ ಕೊಡೋದು, ನಮ್ಮ ಅಜ್ಜಿ ತೊಳಿತಾ ಇರೋದು. ಇದು ಸೂಪ್ ರೆಡಿ ಮಾಡಿದ್ದಾರೆ. ಸೂಪ್ ರೆಡಿ ಆಗಿದೆ. ಸೂಪ್ ಕುಡಿತಾ ಇದ್ದೀನಿ. ಇಲ್ಲಿ ನೋಡಿ, ಇವನಿಗೆ ಸ್ಮೆಲ್ ಅಂದ್ರೆ ಹಂಗೆ ಬರ್ತಾನೆ ಇವನು. ಆದರೆ ಇವನ್ನೆಲ್ಲ ತಿನ್ಬಾರ್ದು ಇದು ಅಂತ ಕೊಡಲ್ಲ ನಾವು ಅಷ್ಟೇ. ನೋಡಿ ಸಾಫ್ಟ್ ಹೇಳ್ಕೊಂಡು ನೋಡಿ. ಇವಾಗ ಮತ್ತೆ ಫಿಶ್ ತಂದಿದ್ದಾರೆ. ಸೊ ಫಿಶ್ಗೆ ಸಾಂಬಾರು ಮಾಡ್ತಾಯಿದ್ದಾರೆ. ಹಾಗೆ ಚಿಕನ್ನು ತಂದಿದ್ದಾರೆ. ಚಿಕನ್ ಬಂದು ಕಬಾಬ್ ಮಾಡ್ತಾರೆ ಅಂತ. ಎಸ್, ನಂಗೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೆ ನನ್ನ ವಾಯ್ಸ್ ಈ ಥರ ಬರ್ತಾ ಇರುತ್ತೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪನೆಲ್ಲ ತುಂಬಾ ಹುಷಾರಿಲ್ಲ, ಗೊತ್ತಿಲ್ಲ, ನೆನೆ ನೈಟಿಂದ ಹಂಗೆ ಆಗ್ತಿದೆ. ಅದಕ್ಕೆ ನನ್ನ ವಾಯ್ಸ್ ಈ ಥರ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗೆಲ್ಲ ಮಾಡ್ತಾ ಇದ್ದಾರೆ. ಮಾಡಿ ಎಲ್ಲ ಆದಮೇಲೆ ಊಟ ಮಾಡುವಾಗ ನಾನು ನಿಮ್ಗೆ ತೋರಿಸ್ತೀನಿ, ಅವಾಗ ನೋಡಿ. ಆದರೆ ಯಾರು ದೃಷ್ಟಿ ಹಾಕ್ಬೇಡಿ. ಕೋಲ್ಡ್ ಆದ್ರೂ ನನ್ನ ತಂಗಿ ನಂಗೆ ಐಸ್ ಕ್ರೀಮ್ ತಂದು ಕೊಟ್ಟಿದ್ದಾಳೆ. ಸೊ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಈ ಸಮ್ಮರ್ ಸೀಸನಲ್ಲಿ ಐಸ್ ಕ್ರೀಮ್ ತಿನ್ನಬೇಕು, ಬಟ್ ಆದರೆ ಸಮ್ಮರ್ ಸೀಸನಲ್ಲೇ ನನಗೆ ಕೋಲ್ಡ್ ಆಗಿದೆ, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲೆಲ್ಲರೂ ತಿಂತಾ ಇದ್ದಾರೆ, ನಮ್ಮಮ್ಮನೂ ತಿಂತವ್ರೆ ನೋಡಿ. ಅಲ್ಲಿ ನಮ್ಮ ತಂಗಿ, ಅಲ್ಲಿ ಕೆಳಗೆ ನೋಡಿ ಇವನು ಬರೀ ಎಲ್ಲರ ಮುಖ ನೋಡ್ಕೊಂಡು ಕುತ್ಕೊಳ್ಳೋದು ಅಷ್ಟೇ. ಇವಾಗ ಅವನು ತಿಂತಾ ಇದ್ದಾನೆ ಅನ್ಸುತ್ತೆ. ನೋಡಿದ್ರಲ್ವಾ, ನಮ್ಮ ಅಜ್ಜಿ ಒಳಗೆ ಅಡುಗೆ ಏನೋ ಮಾಡ್ತಾ ಇದ್ದಾರೆ. ಅವರು ತಿನ್ಬೋದು ಅನ್ಸುತ್ತೆ, ಗೊತ್ತಿಲ್ಲ ತಿಂತವ್ರೋ ಇಲ್ವೋ. ತಿನ್ಬಿಟ್ಟು ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಒಂದು 8 o'clock 8:30 ಹಾಗೆ ನಾವು ಪೆಟ್ ಶಾಪ್ಗೆ ಹೋಗಬೇಕಾಗಿತ್ತು. ಅದಕ್ಕೆ ಫುಡ್ ಬೇಕಿತ್ತು ಮತ್ತು ಫುಡ್ ಬೌಲ್ ಬೇಕಿತ್ತು. ಆಮೇಲೆ ಹಾಗೆ ಅದಕ್ಕೆ ಬೆಳೆಸ್ಬೋದೆಲ್ಲ ಬೇಕಿತ್ತು ಸ್ವಲ್ಪ. ಸೊ ಅದಕ್ಕೆ ಅದೆಲ್ಲ ತಗೊಬರೋಣ ಅಂತ ಅಂದ್ಬಿಟ್ಟು ನಾನು ನೋಡ್ತೀನಿ. ಪೆಟ್ ಶಾಪ್ಗೆ ಹೋದ್ವಿ. ಏರಿಯಾ ಯಾವುದು ಅಂತ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಚೆನ್ನಾಗಿ ಗೊತ್ತಿರುತ್ತೆ ಇಲ್ವೋ ನೋಡೋಣ. ಆ್ಯಂಡ್ ಎಸ್ ಪೆಟ್ ಶಾಪಿಗೆ ತಂದು ನಾವು ಕಳಿಸ್ತಾ ಇದೆ ಅನಿಸುತ್ತೆ. ಕೆಳಗಡೆ ಕಾಣಿಸ್ತಾ ಇದೆ ರಾಯಲ್ ಕೆನನ್ ತಂದುಬಿಟ್ಟು ಇದೆ ಪೆಟ್ ಶಾಪು. ಇದರಲ್ಲಿ ನಾವು ಶ್ಯಾಂಪೂಸ್ ಅದೆಲ್ಲ ನೋಡಿದ್ವಿ. ನಾನು ಒಂದು ರಾಯಲ್ ಕೆನನ್ ಇಸ್ಕೊಂಡೆ. ಅವನು 2.5 months ಆಗಿದೆ ಅವನಿಗೆ ಅಷ್ಟೇ. ಆಮೇಲೆ ಇದು ಫುಡ್ ಬೌಲ್ ಒಂದು ಇಸ್ಕೊಂಡೆ.
ಬೆಲ್ಟ್ ಒಂದು ಇಸ್ಕೊಂಡೆ, ಮತ್ತು ಬಾಚಣಿಗೆ ಬೇಕಿತ್ತು, ಬಾಚಣಿಗೆ ಇಸ್ಕೊಂಡೆ, ಮತ್ತು ಶಾಂಪೂನು ಇಸ್ಕೊಂಡೆ. ಆಮೇಲೆ ಮನೆಗೆ ಬಂದಿದ್ದ ತಕ್ಷಣ ಕಬಾಬ್ ಮಾಡಿದ್ರು ಆಲ್ರೆಡಿ. ಕಬಾಬ್ ತಿಂದೆ. ಕಬಾಬ್ ತಿಂದು ಒಂದು 10 ಮಿನಿಟ್ಸ್ಗೆ ಮತ್ತು ಫಿಶ್ ಸಾಂಬಾರ್ ಮತ್ತು ಮಟನ್ ಕರಿ ಮಾಡಿದ್ರು, ಅದನ್ನು ಕೂಡ ತಿಂದೆ. ಗಾಯ್ಸ್, ಇವಾಗ ತಾನೇ ಟೆಡಿಗೆ ಹೋಗಿ ನಾವು ಅದಕ್ಕೆ ಫುಡ್ ಬೇಕಿತ್ತು ಮತ್ತು ಕೂಮ್ ಬೇಕಿತ್ತು, ಅದೆಲ್ಲ ತಗೊಬಂದ್ವಿ. ನಮ್ಮ ಮಾವನೇ ಬಿಲ್ ಮಾಡಿದ್ದು, ಅದಕ್ಕೆ ಅವ್ರಂಗೆ ಮಾತಾಡ್ತಾ ಇದ್ದಾರೆ. ಆದರೂ ನಮ್ಮ ಮಾವನೇ ಅಲ್ವಾ. ಪೆಟ್ ಶಾಪ್ಗೆ ಹೋಗ್ಬಿಟ್ಟು ಅದಕ್ಕೆ ಏನೇನು ಬೇಕೋ ಎಲ್ಲ ತಗೊಬಂದ್ವಿ. ಬಂದಮೇಲೆ ಎಲ್ಲರೂ ಹೀಗೆ ಮಲ್ಕೊಂಡಿದ್ದಾರೆ ನೋಡಿ. ನೋಡಿ ಎಲ್ಲ ಹೆಂಗೆ ಮಲ್ಕೊಂಡಿದ್ದಾರೆ ಟಿವಿ ನೋಡಿಕೊಂಡು. ಇಂಕೇನು ಚೊಪ್ಪದಿ ತೆಲುಗು ಮಾತಾಡ್ತೀನಿ, ಕನ್ನಡ ಮಾತಾಡ್ತೀನಿ, ತಮಿಳ್, ಇಂಗ್ಲೀಷ್, ಕನ್ನಡ ಎಲ್ಲ ಮಾತಾಡ್ತೀನಿ. ಅದಕ್ಕೆ ನನಗೆಲ್ಲರೂ ಕನ್ಫ್ಯೂಸ್ ಆಗಿಬಿಟ್ಟು ಯಾವುದು ಕರೆಕ್ಟಾಗಿ ಬರಲ್ಲ. ಇವ್ರು ನೋಡಿದ್ರೆ ಯಾವುದೋ ಕರೆಕ್ಟಾಗಿ ಮಾತಾಡು ಅಂತ ಹೇಳ್ತಾ ಇದ್ದಾರೆ. ಇವಾಗ ಇಷ್ಟೇ ವ್ಲಾಗ್ ಬಂದು, ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋಸ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ, ನೀವು ನೋಡ್ಬೋದು ಅದರಿಂದ. ಬಾಯ್, ಲವ್ ಯು ಆಲ್, ಗುಡ್ ನೈಟ್. ಸಬ್ಸ್ಕ್ರೈಬ್ ಮಾಡಲೇಬೇಕು, ಇವ್ರ ಮಾತೆಲ್ಲ ಕೇಳಲೇಬೇಡ್ದು. Okay, bye guys, good night, love you all.